ಈ ಫಲಿತಾಂಶದಿಂದ ತಾವು 5 ವರ್ಷ ಕಂಪ್ಲೀಟ್ ಮಾಡ್ತೀರಾ ಅಂತಾರೆ ಸರ್. ತಾವು 5 ವರ್ಷ ಕಂಪ್ಲೀಟ್ ಮಾಡ್ತೀರಾ ಅಂತಾನೆ ಸರ್. ನಮ್ಮ ಪಕ್ಷ 5 ವರ್ಷ ಕಂಪ್ಲೀಟ್ ಮಾಡಿ. ಅಲ್ಲ ತಾವು ಸರ್ ಆಸ್ ಎ ಚೀಫ್ ಮಿನಿಸ್ಟರ್ ಪುನಃ ಅದನ್ನೇ ಹೇಳಿದ್ರೆ ಏನು ಪ್ರಯೋಜನ? ಹೈಕಮಾಂಡ್ನವ್ರು ಏನು ತೀರ್ಮಾನ ಮಾಡ್ತಾರೆ ಅದರಂತೆ ನಡ್ತಾರೆ. ಯಾಕಂದ್ರೆ 83 5 ವರ್ಷ ಇರಬೇಕು ಅಂತಂದ್ರೆ ಇರ್ತೀನಿ ಸರ್. 83ನೇ ವರ್ಷಕ್ಕೆ ಚೀಫ್ ಮಿನಿಸ್ಟರ್ ಆಗಿ ತಾವು ಭಾಳ ಸೀನಿಯರು, ಅದು ಇಡೀ ದೇಶದಲ್ಲಿ ತಾವೇ ನಂಬರ್ 1 ಆಗಿದ್ದೀರಿ. ಹಾಗಾಗಿ 85ನೇ ವರ್ಷದ ಮುಗಿಸ್ತೀರಾ ಅಂತ. ಹೌದು, ಈಗ 83ನೇ ವರ್ಷಕ್ಕೆ ಚೀಫ್ ಮಿನಿಸ್ಟರ್ ಆಗಿರೋ ನೀವೇ ಸರ್. ನೋಡಪ್ಪ, ಹೈಕಮಾಂಡ್ನವರು ಮುಂದುವರಿರಿ ಅಂತಂದ್ರೆ ಮುಂದುವರಿತೀನಿ, ಇಲ್ಲ ಅಂತಂದ್ರೆ ಅವರು ಏನು ಹೇಳ್ತಾರೆ ಹಂಗೆ ಕೇಳೋದು. ಯಾವಾಗ ಹೇಳ್ಬೋದು ಸರ್? ಯಾವಾಗ ಹೇಳ್ಬೋದು ಸರ್? ಗೊತ್ತಿಲ್ಲ ನನಗೆ. ಅಲ್ಲ, ಶೀಘ್ರದಲ್ಲೇ ಹೇಳ್ತಾರೆ ಅನ್ನುವಂಥ ಮಾಹಿತಿಗಳು ಇದಾವೆ. ನಿಮಗೆ ಮಾಹಿತಿ ಯಾವ ಮಾಹಿತಿ ಇದೆ ಅದೇ ಸತೀಶ್ ಜಾರಕಿಹೊಳಿ ಬೇಗ ಕ್ಲಿಯರ್ ಮಾಡಬೇಕು ಹೈಕಮಾಂಡ್ ಏನೋ ಒಂದು ಹೇಳಿ ಅವ್ರ ಅಭಿಪ್ರಾಯ ಹೇಳಿದ್ದಾರೆ. ಅದು ಆಗುತ್ತಾ ಅಂತ ಸರ್? ಗೊತ್ತಿಲ್ಲ ನನಗೆ. ಅಲ್ಲ, ಈ ವರ್ಷದಲ್ಲಿ ಈ ತಿಂಗಳಲ್ಲಿ 3 ವರ್ಷಕ್ಕೆ ಮುಗಿಸ್ತಾ ಇದ್ದಾರೆ, ಅದಕ್ಕೆ ಗೊತ್ತಿಲ್ಲ ನನಗೆ. ಹೈಕಮಾಂಡ್ನವರು ಯಾವತ್ತು ಏನು ತೀರ್ಮಾನ ತಗೋತಾರೆ ಅದ್ರ ನೀವೆಷ್ಟು ಕಾನ್ಫಿಡೆನ್ಸ್ ಆಗಿದ್ದೀರಾ ಸರ್? 5 ವರ್ಷ ಕಂಪ್ಲೀಟ್ ಮಾಡೋ ಇದರಲ್ಲಿ ನೀವೆಷ್ಟು ಕಾನ್ಫಿಡೆನ್ಸ್ ಆಗಿದ್ದೀರಾ ಸರ್? 15 ಎಷ್ಟು ಸಾರಿ ಕೇಳ್ತೇನೆ. ನೋಡಪ್ಪ, ಹೈಕಮಾಂಡು ಏನು ಹೇಳ್ತದೆ ಹಂಗೆ ಕೇಳೋದು ನಾನು, ಗೊತ್ತಾಯ್ತಾ? ಅದು ಬಿಟ್ಬಿಟ್ಟು ನೀವೇನೇನೋ ಪ್ರಶ್ನೆ ಕೇಳಿದ್ರೆ ಅವಕ್ಕೆಲ್ಲ ಉತ್ತರ ಕೊಡೋಕ್ಕಾಗಲ್ಲ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.